ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಖಂಡನೆ ಮಾಡ್ತಾರೆ ಈಗ ಅಂತ ಸರ್ ಘೋಷಣೆ ಮಾಡಿ ಖಂಡನೆ ಮಾಡಲೇಬೇಕು, ಮಾಡೇ ಮಾಡ್ತೇವೆ. ಅದನ್ನು ಮಾಡ್ತೇವೆ. ಆಮೇಲೆ ಶೋಭಾ ಕರಂದ್ಲಾಜೆ ಏನನ್ನ ಶಾಸಕರು ಮುಸ್ಲಿಮ್ ಈಗ ಹುಟ್ಟಬೇಕಾದ್ರೆ ನಾವೇನು ಕೇಳ್ಕೊಂಡು ಹುಟ್ಟಿರ್ತೇವೆ. ಲಿಂಗಾಯತ ರೊಟ್ಟಾಗಿ ಹುಟ್ಟಬೇಕು, ಸಾರ್ ರೊಟ್ಟಾಗಿ ಹುಟ್ಟಬೇಕು, ಬ್ರಾಹ್ಮಣ ರೊಟ್ಟಾಗಿ ಹುಟ್ಟಬೇಕು, ಇತ್ಲ ನಾಯಕ ರೊಟ್ಟಾಗಿ ಹುಟ್ಟಬೇಕು ಹುಟ್ಟಿರ್ತೇವೆ. ನಾವು ಜೀವನ ಹೆಂಗೆ ಸಾಗಿಸ್ತೇವೆ ಅದ್ರ ಮೇಲೆ ಡಿಪೆಂಡ್. ಒಳ್ಳೆ ರೀತಿಯಿಂದ ಒಳ್ಳೆ ಒಂದು ಕೆಲಸ ಮಾಡಿದ್ದಪ್ಪ ಇಂಥದ್ದು ಇದ್ದಪ್ಪ ಅನ್ಸ್ಕೊಂಡು ಹೋಗ್ಬೇಕು ಅಲ್ಲ. ಧರ್ಮಸ್ಥಳ ಮುಗಿದ ವಿಚಾರಣೆ ಇದೆ. ಇಲ್ಲಿಂದ ಹೋಗಿ ಪೂಜೆ ಮಾಡಿಸಿ ಇಲ್ಲಪ್ಪ, ಇಲ್ಲಿಂದ ಹೋಗಿದ್ರು ಶೆಟ್ರು ಅವರೆಲ್ಲ ಹೋಗಿದ್ರು ಅಭಿಮಾನಿಗಳೆಲ್ಲ ಹೋಗಿದ್ರು. ಈಗ ಅದು ನಾವು ಬಿಜೆಪಿಯಲ್ಲೇ ಸರ್ಜನ ಮಾಡಿದ್ವಿ. ಈಗ ಬಿಜೆಪಿಯಲ್ಲೇ ಜೈ ಅಂತಾರ. ಇದೆಲ್ಲ ನೋಡ್ತದ ನಾವು ನೋಡಪ್ಪ ಏನು ದೊಡ್ಡ ಷಡ್ಯಂತ್ರಣ ನಡೆದಿದೆ ಅಂತ ಹೇಳ್ತಿದ್ದಾರೆ ಸರ್. ಅದು ಪೊಲೀಸ್ ಉಂಟು, ಅವ್ರು ಉಂಟು, ಇನ್ವೆಸ್ಟಿಗೇಷನ್ ಟೀಮ್ SIT ಮಾತಾಡಿ. ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ, ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ. ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದ್ರು. ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತಾನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ. ಇದನ್ನು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು. ಸರ್ಕಾರ ಇವ್ರ ಮೇಲೆ ಕಠಿಣ ಕ್ರಮ, ಇವ್ರ ಮೇಲೆ ಕೇಸ್ ಹಾಕಬೇಕು. ಅದರ ಪಕ್ಷದಲ್ಲಿ ಮಾಡಿದ್ದೇ ಇದ್ದಲ್ಲಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಇದರ ಬಗ್ಗೆ ತೀವ್ರವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೇವೆ. ಎಲ್ಲಿ ಹಾಕ್ಯಾರೆ? ಎಲ್ಲಿ? ಪಂಕಾ ಮಸೀದ್ ಹತ್ರ, ಬಾಗಲಕೋಟೆ ಪಂಕಾ ಮಸೀದ್ ಹತ್ರ ಹಮಾಸನ ನಾಯಕನ ಭಾವಚಿತ್ರ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ದೇಶದ್ರೋಹಿ ಫೋಟೋನ ಹಾಕಿದ್ದಾರೆ. ಇಲ್ಲಿ ಬಂದು ಈಗ ಪೊಲೀಸ್ ಅಧಿಕಾರಿಗಳು ನಾವು ಮನವಿ ಮಾಡಿದ್ದೇವೆ. ಅದನ್ನು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು, ಅವ್ರ ಮೇಲೆ ಕೇಸ್ ಹಾಕು, ಸುಮ್ಮಮುಟ್ಟ ಕೇಸ್ ಹಾಕಬೇಕಂತ ಅವರು ಒತ್ತಾಯಿಸಿದ್ದೇವೆ. ಅವ್ರ ವಿಶ್ವಾಸ ಮೇಲೆ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ನಾಳೆ ಅನ್ನುವೊಳಗಾಗಿ ಅದರ ಬಗ್ಗೆ ಶಿಸ್ತು ಕ್ರಮ ತಗೊಂಡ್ರೆ ಅವರ ಕ್ರಮವನ್ನು ನೋಡಿ ಮುಂದಿನ ನಾವು ರೂಪುರೇಷೆ ಹಾಕಬೇಕು. ಮಾಡುತ್ತಿರುವ ಜಿಹಾದಿ ಮುಸಲ್ಮಾನರಿಗೆ, ದೇಶದ್ರೋಹಿ ಜಿಹಾದಿ ಮುಸಲ್ಮಾನರಿಗೆ ದೇಶ ಆದರೆ ಭಾರತೀಯ ಜನತಾ ಪಕ್ಷ ಮುಸಲ್ಮಾನರ ವಿರೋಧಿಗಳು ಅಂತಕ್ಕಂಥ ಇದನ್ನು ಕಾಂಗ್ರೆಸ್ನವರು ಎತ್ತುಕಟ್ಟಿ ಅವರನ್ನು ಓಲೈಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಅವರ ವೋಟ್ ಬ್ಯಾಂಕ್ನ ರಾಜಕೀಯ ಅವರು ಮಾಡ್ತಾರೆ. ಆದರೆ ನಾವು ಅಣ್ಣ ತಮ್ಮಂದ್ರಲ್ಲಿ ಇರಬೇಕು. ಸಂವಿಧಾನ ಏನು ಹೇಳುತ್ತದೆ? ಸರ್ವರ ಜೊತೆಯಲ್ಲಿ ಸರ್ವರು ಇರಬೇಕು. ಮೋದಿಯವರ ಮಾತೇನಿದೆ? ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಅವ್ರ ಸಬ್ಕಾ ಪ್ರಯಾಸ್. ಇದು ನಮ್ಮ ಏನೋ ನಡೆ ಇರ್ತಕ್ಕಂಥದ್ದು. ಆದರೆ ಇವರು ಅದನ್ನು ಏನು ಮಾಡ್ತಿದ್ದಾರೆ? ಮುಸಲ್ಮಾನರು ವಿರೋಧಿ ಇವರು, ದಲಿತರ ವಿರೋಧಿ ಇವರು ಅಂದರು. ದಲಿತರಿಗೆ ನೀವು ಎಷ್ಟು ಹೇಳಿದ್ರು ಈಗ ಗೊತ್ತಾಗೋಯ್ತು ನೀವು ಎಷ್ಟು ದೊಡ್ಡ ಕಳ್ಳರು ಅಂತ. ಇದಾದ ಮೇಲೆ ಈಗ ದಲಿತರು ನಿಮ್ಮ ಜೊತೆಯಲ್ಲಿಲ್ಲ, ಇನ್ನು ಇವ್ರನ್ನಾದರೂ ಹಿಡಿದಿಟ್ಕೊಳ್ಬೇಕು ಅಂತೇಳಿ ಈ ರೀತಿಯ ಓಲೈಕೆ ಮಾಡಿ
ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವಿಂಥದ್ರಲ್ಲಿ ರಾಜಕೀಯ ಮಾಡೋದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಸಹಜವಾಗಿ ಹಿಂದುತ್ವ ಮಾಡೋರ ಪರವಾಗಿ ಇರ್ತೇವೆ. ಅಂತ ಯುವ ಸಂಭ್ರಮ ನಂಗೆ ತುಂಬಾನೇ ಖುಷಿಯಾಗಿದೆ. ಈ ಅಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಇದು ಒಂದು ಅದ್ಭುತವಾದ ಸಂಗತಿ ಅಂತ ಹೇಳ್ಬೋದು. ಇದು ನಮ್ಮ ಕರ್ನಾಟಕದ ಎಲ್ಲ ಜಾನಪದ ಗೀತೆಗಳನ್ನ ಅಳವಡಿಸ್ಕೊಂಡು ಮಾಡಿರುವಂತ ಕಾರ್ಯಕ್ರಮ. ಇದರಲ್ಲಿ ನಾನು ಒಬ್ಳು ಭಾಗವಹಿಸಿದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕೂಡ ಹಮ್ಮಿಕೊಳ್ತೀವಿ. ಈ ಒಂದು ಯುವ ಸೌರಭ 2025 ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು, ಎಲ್ಲ ಕಲಾವಿದರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ನಾಡಿನ ಕಲೆ ಸಂಸ್ಕೃತಿಯನ್ನ ಉಳಿಸಲಿಕ್ಕೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದೊಂದು ಉತ್ತಮ ಹೆಜ್ಜೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಂದಿದ್ದಂಥ ಒಂದು 6-7 ತಂಡಗಳು ನಮ್ಮ ಕಾಲೇಜಿನ ಈ ವೇದಿಕೆಯಲ್ಲಿ ಕಲಾ ಪ್ರದರ್ಶನವನ್ನು ನಡೆಸಿಕೊಟ್ಟಿದ್ದಾವೆ. ಈ ಕಲಾ ಪ್ರದರ್ಶನ ಯಶಸ್ವಿಯಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರಂತರವಾಗಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಡೆಸೋದ್ರ ಮೂಲಕ ನಾಡಿನ ಸಂಸ್ಕೃತಿಯನ್ನು ಮತ್ತಷ್ಟು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ನೀವೊಂದು ತಿಳ್ಕೊಳ್ಳಿ ಮಕ್ಕಳ, ಈ ಜನ್ಮ ಕೊಟ್ಟಂಥ ಭೂಮಿಗೆ, ನಿಮ್ಮ ಹೆತ್ತಂಥ ತಂದೆ ತಾಯಂದಿರಿಗೆ, ವಿದ್ಯೆ ಕಲಿಸಿದಂಥ ಗುರುಗೆ ನೀವು ಗೌರವ ಕೊಡಲಿಲ್ಲ, ನಿಮ್ಮತನವನ್ನು ನಿಲ್ಲಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಜನ್ಮ ಎತ್ತಿದ್ದು ಕೂಡ ಸಾರ್ಥಕ ಅಲ್ಲ ಅನ್ನೋದು ನನ್ನ ಭಾವನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.